ಇನ್ನು ಹರ್ಷ ಕೊಲೆ ಪ್ರಕರಣದಲ್ಲಿ ಮತ್ತಿಬ್ಬರ ಬಂಧನ ಆಗಿದೆ ಅಂತ ಇವತ್ತು ಬೆಳಗ್ಗೆ ಬೆಂಗಳೂರಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದು. ಈವರೆಗೆ ಒಟ್ಟು 8 ಜನ ಆರೋಪಿಗಳನ್ನ ಹರ್ಷ ಹತ್ಯೆ ಕೇಸ್ನಲ್ಲಿ ಬಂಧನವನ್ನ ಮಾಡಲಾಗಿದೆ. ನಿನ್ನೆ ತನಕ 6 ಇತ್ತು, ಮತ್ತಿಬ್ಬರನ್ನ ಬಂಧನ ಮಾಡಿದ್ದಾರೆ. ಅಲ್ಲಿಗೆ ಟೋಟಲ್ ಆಗಿ ಈವರೆಗೆ 8 ಮಂದಿ ಆರೋಪಿಗಳನ್ನ ಕೊಲೆ ಕೇಸ್ನಲ್ಲಿ ಬಂಧನ ಮಾಡಿದ್ದೀವಿ ಅಂತ ಗೃಹ ಸಚಿವರು ಮಾಹಿತಿ ಕೊಟ್ಟಿರೋದು. ಇನ್ನು ಶಿವಮೊಗ್ಗದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋ ನಿಟ್ಟಿನಲ್ಲಿ 144 ಸೆಕ್ಷನ್ ಕಂಟಿನ್ಯೂ ಆಗುತ್ತೆ. ಆರೋಪಿಗಳು ಕೆಲ ಅಪರಾಧ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ, ಅದರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಆರಗ ಜ್ಞಾನೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಇಂಥವರು ಹೇಗೆ ಬೆಳೆಯೋಕ್ ಸಾಧ್ಯ ಆಯಿತು, ಇದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಡಿಜಿಗೆ ನಾನು ಪತ್ರವನ್ನ ಬರೀತಾ ಇದ್ದೀನಿ. ಇನ್ನು ಕೋಟೆ ದೊಡ್ಡಪೇಟೆ ಪೊಲೀಸ್ ಠಾಣೆಯ ಮಾಹಿತಿಯನ್ನ ನಾನು ಸಂಗ್ರಹ ಮಾಡ್ತೀನಿ. 5 ವರ್ಷಗಳಲ್ಲಿ ಕೆಲಸ ಮಾಡಿದಂತ ಸಿಬ್ಬಂದಿ ಮಾಹಿತಿ ಕೊಡಬೇಕಾಗತ್ತೆ ಅಂತ ಸೂಚನೆಯನ್ನ ಕೊಡ್ತೀನಿ. 2 ಠಾಣೆಗಳ ಅಪರಾಧ ಪ್ರಕರಣಗಳ ಮಾಹಿತಿಯನ್ನ ಸಂಗ್ರಹ ಮಾಡ್ತೀನಿ. ಹತ್ಯೆಯಲ್ಲಿ ಭಾಗವಹಿಸಿರುವಂತ ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನ ನಾನು ಪಡ್ಕೊಳ್ತೀನಿ, ಕೇಳಿದ್ದೀನಿ ಈಗ ಆಲ್ರೆಡಿ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಶಿವಮೊಗ್ಗ ಶಾಂತವಾಗಿದೆ. ಇನ್ನಷ್ಟು ದಿನ ಪೊಲೀಸ್ ಬಂದೋಬಸ್ತನ್ನ ಅಲ್ಲಿ ಇಡ್ತೀವಿ. ಶಿವಮೊಗ್ಗ ಜನ ಸಹಕಾರ ಮಾಡ್ತಾ ಇದ್ದಾರೆ. 2 ದಿವಸ ಕರ್ಫ್ಯೂ ಇತ್ತು, ಅವರ ಬದುಕಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಸಹಕಾರ ಮಾಡಿ ಶಾಂತಿಯನ್ನು ಕಾಪಾಡೋದ್ರಲ್ಲಿ ಶಿವಮೊಗ್ಗ ಜನ ಸರ್ಕಾರ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಸರ್, ಒಟ್ಟು ಈ ಕ್ಷಣದಲ್ಲಿ 8 ಜನರ ಬಂಧನ ಅಧಿಕೃತವಾಗಿ ಆಗಿದೆ. ಇನ್ನು ಕೆಲವರನ್ನ ಇಂಟ್ರಾಗೇಷನ್ ಆಗ್ತಾ ಇದೆ. 8 ಜನ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಹಿನ್ನೆಲೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅನೇಕ ಅಪರಾಧಗಳಲ್ಲಿ ಹಿಂದಿನಿಂದನೂ ಭಾಗಿಯಾಗಿರ್ತಕ್ಕಂಥವ್ರು ಅವ್ರ ಮೇಲೆ ಕೆಲವು ಕೇಸ್ಗಳಿದ್ದಾವೆ, ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸರ್, 144 ಮುಂದುವರಿಸ್ತೇವೆ. ಅಲ್ಲಿ ಜಿಲ್ಲಾಧಿಕಾರಿ ನಿರ್ಣಯ ತಗೊಳ್ತಾರೆ. ಈ ಅಪರಾಧಿಗಳು ಯಾವ ಸಂಘಟನೆಗೆ ಸೇರಿದ್ದಾರೆ, ಯಾರ ಲಿಂಕ್ ಇದೆ, ಇವೆಲ್ಲ ಆಯಾಮಗಳಿಂದ ನಮ್ಮ ಪೊಲೀಸರು ಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಈ ಪ್ರಕರಣ ಸಾಮಾನ್ಯವಾಗಿರ್ತಕ್ಕಂಥ ಕೊಲೆ ಅಂತ ಹೇಳಿ ಭಾವಿಸಲಿಲ್ಲ. ಇದರ ಹಿಂದಿರುವಂತಹ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಹೊರಗೆ ಹಚ್ಚಿ ಎನ್ಕ್ವೈರಿ ಮೂಲಕ ಹೊರಗೆ ತರ್ತಾ ಇದ್ದಾರೆ ನಮ್ಮ ಪೊಲೀಸ್ನವರು. ಸಾಧ್ಯತೆ ಬಹಳಷ್ಟಿದೆ. ಇದರಿಂದ ಅನೇಕ ಸಂಘಟನೆಗಳು ಇದರದ್ದು ಸಾಧ್ಯತೆ ಬಹಳಷ್ಟಿದೆ, ಅದು ನೋಡ್ತಾ ಇದ್ದಾರೆ. ಇಲ್ಲ, ಈ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಈ ರೀತಿಯ ಕೊಲೆ ಬೆದರಿಕೆ ಕರೆಗಳು ಅದು ಇದು ಬರುವಂಥದ್ದು ಸಹಜ. ಹೀಗೆ ಬಂದಾಗ ಸ್ಥಳೀಯ ಪೊಲೀಸರಿಗೆ ತಿಳಿಸಬೇಕು, ಇಲ್ಲದ್ರೆ ಏನು ಗೊತ್ತಾಗೋದಿಲ್ಲ. ತಿಳಿಸಿದ್ರೆ ಕ್ರಮ ತಗೊಳ್ತೀವಿ. ನಾನು ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲ ರೀತಿಯಿಂದಲೂ ಕೂಡ ನೋಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದೇನೆ. ಹೀಗೆ ಕೆಲವರು ಯುವಕರು ಇವರು ಅಲ್ಲಿಂದ ಇಲ್ಲಿ ಸ್ವಲ್ಪ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇದರ ಗಂಭೀರತೆ ಎಷ್ಟು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪೊಲೀಸರು ತನಿಖೆ ಮಾಡಿಸ್ತೇವೆ, ಯಾವುದನ್ನು ಕೂಡ ಲಘುವಾಗಿ ಪರಿಗಣಿಸೋದಿಲ್ಲ. ಸಮಾಜ ವಿದ್ರೋಹಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಬೆಳಿಲಿಕ್ಕೆ ಏನು ಕಾರಣ, ನಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಇದೆ ಅನ್ನುವಂಥದ್ದು ಕೂಡ ನಾನೀಗ ಡಿಜಿಗೆ ಪತ್ರ ಕೊಟ್ಟಿದ್ದೇನೆ. 2 ಸ್ಟೇಷನ್ಗಳು, ಕೋಟೆ ಮತ್ತು ದೊಡ್ಡಪೇಟೆ, 2 ಪೊಲೀಸ್ ಸ್ಟೇಷನ್ಗಳು ಕಳೆದ 5 ವರ್ಷದಿಂದ ಯಾವ್ಯಾವ ಅಧಿಕಾರಿ ಇದ್ರು, ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಅವರು ಇವ್ರ ಮೇಲೆ ಎಷ್ಟು ಮಟ್ಟಿಗೆ ನಿಗಾ ಇಟ್ಟಿದ್ದಾರೆ, ಮತ್ತು ಈ ವ್ಯಕ್ತಿಗಳು ಒಂದೊಂದಲ್ಲ 6-7 ಪ್ರಕರಣಗಳಿದ್ದಾವೆ ಇವ್ರ ಮೇಲೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವ ರೀತಿ ಕಣ್ಗಾವಲು ಇಟ್ಟಿದ್ದಾರೆ, ಯಾವ ರೀತಿ ಜಾಗೃತಿ ವಹಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪೊಲೀಸರನ್ನ ಎನ್ಕ್ವೈರಿ ಮಾಡಬೇಕಾಗಿದೆ. ನಾವು ಸ್ಟೇಷನ್ನ ಕ್ರೈಮ್ ಆಡಿಟ್ ಮಾಡಬೇಕಾಗಿದೆ. ಅದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ, ಅದನ್ನು ಮಾಡ್ತೀವಿ. ಇದರ ಹಿಂದಕ್ಕೆ ಬೇಜವಾಬ್ದಾರಿಯಿಂದ ವರ್ತಿಸಿದಂತ ಪೊಲೀಸರನ್ನು ಬಿಡೋದಿಲ್ಲ ನಾವು. ದೊಡ್ಡಪೇಟೆ ಮತ್ತು ಕೋಟೆ 2 ಸ್ಟೇಷನ್ ವಿಶೇಷವಾಗಿ, ಯಾಕಂದ್ರೆ ಶಿವಮೊಗ್ಗ ಆರಂಭದಿಂದಲೂ ಕೂಡ ಅನೇಕ ಬೆಂಗಳೂರು ರಾಜ್ಯ ಮಟ್ಟದ ರೌಡಿ ಕೃತ್ಯ ಮಾಡುವಂತಹ ವ್ಯಕ್ತಿಗಳ ಬ್ರೀಡಿಂಗ್ ಸೆಂಟರ್ ಅಂತ ಹೇಳಿ ಬಹಳಷ್ಟು ಜನ ಕರೀತಾರೆ. ಇದರಲ್ಲಿ ಪೊಲೀಸರ ಪಾತ್ರ ಏನು ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ನಾನು ವಿಚಾರಣೆಗೆ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಪೊಲೀಸರು ಮೈಯೆಲ್ಲ ಕಣ್ಣಾಗಿ ಕಾಯ್ದೆ ಹೋದ್ರೆ ಇಂಥ ವ್ಯಕ್ತಿಗಳು ಬೆಳೀತಾ ಹೋಗ್ತಾರೆ, ಎಲ್ಲ ಊರುಗಳಲ್ಲೂ ಬೆಳೀತಾ ಹೋಗ್ತಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.